ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಪ್ರಾಪರ್ಟಿಗೆ ಸ್ವಾಗತ. ಮನೆಯಲ್ಲೇ ಹೋಮ್ ಥಿಯೇಟರ್ ಕಟ್ಟೋದಕ್ಕೆ ಸಾಧ್ಯನಾ? ಹೌದು, ಖಂಡಿತ ಸಾಧ್ಯ ಇದೆ. ಅದರಲ್ಲೂ ಈಗ ನಿರ್ಮಾಣ ಆಗ್ತಿರೋಂತಹ ಬಹುತೇಕ ಹೊಸ ಮನೆಗಳಲ್ಲಿ ಹೋಮ್ ಥಿಯೇಟರ್ ಅನ್ನೋದು ಹೊಸ ಕಾನ್ಸೆಪ್ಟ್, ಹಾಗೂ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲೇ ಹೋಮ್ ಥಿಯೇಟರ್ ಹೊಂದಬೇಕು ಅನ್ನೋದನ್ನ ಎದುರು ನೋಡ್ತಾ ಇರ್ತಾರೆ. ಆದರೆ ಯಾವ ರೀತಿ ಮಾಡಿಸ್ಬೇಕು, ಅದನ್ನ ಹೇಗಿರುತ್ತೆ, ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಬನ್ನಿ, ಇವತ್ತು ನಾವು ಹೋಮ್ ಥಿಯೇಟರ್ ಒಳಗಡೆನೇ ನಿಂತು ಮಾತಾಡ್ತಾ ಇದ್ದೀವಿ. ಬನ್ನಿ, ಯಾವ ಥರ ಇದೆ ಹೋಮ್ ಥಿಯೇಟರ್. ಮನೆಯಲ್ಲಿ ಒಂದು 20x12 ಡೈಮೆನ್ಷನಲ್ಲಿ ಕಟ್ಟರೆ ಹೋಮ್ ಥಿಯೇಟರ್ನ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇವತ್ತು ನಾವು ನೋಡೋಣ. ಬನ್ನಿ ನೋಡಿ, ಇದು ಗೋಲ್ಡನ್ ರೇಷಿಯೋ ಅಂತ ನಮ್ಮ ತಿಳಿಸ್ಕೊಟ್ಟಿದ್ದಾರೆ ಈ ಥಿಯೇಟರ್ನ ಮಾಲೀಕರು. 20x12 ಒಂದು ಡೈಮೆನ್ಷನ್ನಲ್ಲಿ ಕಟ್ಟಿರೋಂತಹ ಒಂದು ಅದ್ಭುತ ಬಜೆಟ್ ಫ್ರೆಂಡ್ಲಿ ಹೋಮ್ ಥಿಯೇಟರ್ ಇದಾಗಿದೆ. ಅಂದರೆ ಇವಾಗ ಯಾವ ಥರ ಇದೆ ಹೋಮ್ ಥಿಯೇಟರ್ ಅಂದರೆ, ಮಿನಿಮಮ್ ಒಂದು 6 ಲಕ್ಷದಿಂದ ಸ್ಟಾರ್ಟ್ ಆಗಿ ಅಪ್ ಟು 10 ಕ್ರೋರ್ಸ್ವರೆಗೂ ಹೋಮ್ ಥಿಯೇಟರ್ ಬಜೆಟ್ ಹೋಗುತ್ತೆ. ಇದೊಂದು ಮಿಡ್ ರೇಂಜ್, ಆ ಲೆಕ್ಕದಲ್ಲಿ ಇದೊಂದು ಮಿಡ್ ರೇಂಜ್ ಅಂತ ಹೇಳ್ಬೋದು. ಒಂದು 30 ಲಕ್ಷ ಬಜೆಟ್ನಲ್ಲಿ ಕಟ್ಟಿರುವಂತಹ ಒಂದು ಹೋಮ್ ಥಿಯೇಟರ್ ಇದಾಗಿದೆ. 7 ಸೀಟಿಂಗ್ನ ನಾವು ನೋಡ್ಬೋದು. ಎಲ್ಲ ಕೂಡ ರಿಕ್ಲೈನರ್ ಸೀಟ್ಸು, ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಡಿಮ್ ಲೈಟ್ಸ್ ಇರ್ಬೋದು. ಒಂದು ಥಿಯೇಟ್ರಲ್ಲಿ ಕೂತು ನಾವು ಯಾವ ರೀತಿ ಒಂದು ಸಿನಿಮಾನ ಎಂಜಾಯ್ ಮಾಡ್ಬೋದು, ಅದೇ ರೀತಿಯ ಒಂದು ಅನುಭವನ ಈ ಥಿಯೇಟ್ರಲ್ಲಿ ಪಡ್ಕೊಳ್ಬೋದು. ಇನ್ನು ಈ ಹೋಮ್ ಥಿಯೇಟರ್ನ ಬಜೆಟ್ ಬಗ್ಗೆ ನಾವು ಮಾತಾಡೋದಾದರೆ, ಮಿನಿಮಮ್ 6 ಲಕ್ಷದಿಂದ ಒಂದು ಹೋಮ್ ಥಿಯೇಟರ್ ಸೆಟಪ್ನ ಮಾಡ್ಬೋದು. 6 ಲಕ್ಷದಿಂದ 10 ಕೋಟಿವರೆಗೂ ಈ ಬಜೆಟ್ ಹೋಗುತ್ತೆ. ಅಷ್ಟು ಐಷಾರಾಮಿಯಾಗೂ ಕೂಡ ಮಾಡ್ಬೋದು ಅಂತ ಈ ಥಿಯೇಟರ್ನ ಮಾಲೀಕರಾದಂತಹ ಆದರ್ಶ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕ್ಕೆ ಬನ್ನಿ ಆದರ್ಶ್ ಅವ್ರ ಹತ್ರನೇ ಮಾತಾಡೋಣ. ತಿಳಿಸ್ಕೊಡಿ ಸರ್, ನಿಮ್ಮ ಒಂದು ಈ ಹೋಮ್ ಥಿಯೇಟರ್ ಸೆಟಪ್ ಬಗ್ಗೆ ಎಲ್ಲ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಕೊಡಿ. ಓಕೆ, ನಮ್ಮ ಸಂಸ್ಥೆ ಹೆಸರು ಬಂದು ಆಡಿಯೋ ನ್ಯೂ ಅಂತ. ರಫ್ಲಿ ಒಂದು 9.5 ಇಯರ್ಸಿಂದ ಇದ್ದೀವಿ. ಓಕೆ, ರಫ್ಲಿ 10th ಇಯರ್ ರನ್ನಿಂಗ್. ಆ್ಯಕ್ಚುಲಿ 9.5 ಇಯರ್ಸ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಈ ಜಾಗದಲ್ಲಿಂದ ಆಪ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿರೋ ಸೆಟಪ್ಪು ರಫ್ಲಿ ಬಂದು ಎಲೆಕ್ಟ್ರಾನಿಕ್ಸು ಒಂದು 20 ಲ್ಯಾಕ್ಸ್ ಆಗುತ್ತೆ, 20 to 22 ಲ್ಯಾಕ್ಸು. ಅದು ಬಿಟ್ಟು ಅಕಾಸ್ಟಿಕ್ಸ್ ಇದೆ, ರಿಕ್ಲೈನರ್ಸ್ ಇದೆ. ರಫ್ಲಿ ಓವರಾಲ್ ಸೆಟಪ್ ಒಂದು 30 ಲ್ಯಾಕ್ಸ್ವರೆಗೂ ಬರುತ್ತೆ. ಓಕೆ, ಬೇಸಿಕ್ ಸ್ಟಾರ್ಟ್ ಮಾಡಬೇಕು ಅಂದರೆ ಹೋಮ್ ಥಿಯೇಟರ್ ಅಂದರೆ ಡಾಲ್ಬಿ ಅಟ್ಮೋಸ್ ಅಂತ ಕರಿತೀವಲ್ಲ, ಅದು ಸ್ಟಾರ್ಟ್ ಮಾಡಬೇಕು ಅಂದರೆ ರಫ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಒಂದು 5.5 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅದು ಚೀಪೆಸ್ಟ್. ಹಾಂ, ಚೀಪೆಸ್ಟ್. ಅದು ಸ್ವಲ್ಪ ಇದೇ ಥರ ಫೀಲ್ ಕೊಡುತ್ತಾ? ಇಲ್ಲ, ಅದು ಹೆಂಗೆ ಕಾಸು ಕೊಟ್ಟಂಗೆ ಕಜ್ಜಾಯ ಅಂತೀವಿ, ಅದೇ ಥರ ನಿಮಗೆ ಆ ಫೀಲ್ ಇರುತ್ತೆ. ಇವಾಗ ಐಮ್ಯಾಕ್ಸ್ಗೆ ಹೋಗ್ತೀರಾ, ನಾರ್ಮಲ್ ಮಲ್ಟಿಪ್ಲೆಕ್ಸ್ಗೆ ಹೋಗ್ತೀರಾ, ಸಿಂಗಲ್ ಸ್ಕ್ರೀನ್ಗೆ ಹೋಗ್ತೀರಾ, ಏನು ಡಿಫ್ರೆನ್ಸ್ ಇರುತ್ತೆ? ಸೇಮ್ ವೇ ಇದರಲ್ಲೂ ಡಿಫ್ರೆನ್ಸ್ ಇರುತ್ತೆ. ವಿ ಕ್ಯಾನ್ ಟೇಕ್ ಇಟ್ ಅಪ್ ಟು 3 crore 10 crore ಹೋಗ್ಬೋದು. 10 crore ಆರಾಮಾಗಿ ಹೋಗ್ಬೋದು. ಓಕೆ, ದೇರ್ ಆರ್ 2 ಸ್ಪೀಕರ್ಸ್ ಓನ್ಲಿ. ಇಲಾಕ್ ಅಂತ ಬ್ರ್ಯಾಂಡ್ ಮಾಡ್ತೀವಿ ನಾವು. ಇಟ್ಸ್ ಅ ಜರ್ಮನ್ ಬ್ರ್ಯಾಂಡ್, 98 years old ಕಂಪ್ನಿ. ಅದರಲ್ಲಿ ನಿಮಗೆ 2 ಸ್ಪೀಕರ್ಗೆ ರಫ್ಲಿ ಒಂದು 1.25 ಕೋಟಿ 2 ಕೋಟಿವರೆಗೂ ಇದೆ. ಅದಕ್ಕೆ ತಿರುಗಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಇನ್ನೊಂದು ರಫ್ಲಿ 75 to 1 lakh. ಇದು ಡೈಮೆನ್ಷನ್ ಎಷ್ಟಿದೆ? ಇದು ಇಲ್ಲಿರೋದು 12x20 ಇದೆ. 12x20 ಗೋಲ್ಡನ್ ರೇಷಿಯೋ ಅಂತ ಕರಿತೀವಿ. ಓಕೆ, ನಿಮಗೆ ಏನಾಗುತ್ತೆ, ಯೂಶಲಿ ನೇಚರಲ್ಲಿ ಫ್ಲವರ್ಸು, ಫ್ರೂಟ್ಸು ಇದೆಲ್ಲ ಗೋಲ್ಡನ್ ರೇಷಿಯೋ ಇರುತ್ತೆ. ಸೊ 1:1.66 ಅಂತ ಕರಿತೀವಿ. ಆ ರೇಷಿಯೋದಲ್ಲಿದೆ. ಓಕೆ, ಸೊ ಇಲ್ಲಿ ಅಕಾಸ್ಟಿಕಲ್ಲಿ ತುಂಬ ಚೆನ್ನಾಗಿ ಸೌಂಡ್ ಆಗುತ್ತೆ. ಇನ್ನೂ ಒಂದು ಮಿಸ್ಕನ್ಸೆಪ್ಷನ್ ಇದೆ ಎಲ್ಲ ಕಡೆ. ಜನ ಏನು ಅನ್ಕೊತಾರೆ ಅಂದರೆ, ನಿಮಗೆ ಸೌಂಡ್ ಪ್ರೂಫಿಂಗು ಮತ್ತು ಅಕಾಸ್ಟಿಕ್ ಟ್ರೀಟ್ಮೆಂಟ್ ಎರಡು ಒಂದೇ ಅನ್ಕೊತಾರೆ. ತುಂಬ ಜನ ಬಂದವರು ಇಲ್ಲಿಂದ ಸೌಂಡ್ ಆಚೆ ಹೋಗಲ್ವಾ, ಆಚೆ ಸೌಂಡ್ ಒಳಗಡೆ ಬರಲ್ವಾ ಅಂತ ಕೇಳ್ತಾರೆ. ಇಲ್ಲಿ ಮಾಡೋವಂಥದ್ದು ಚೆನ್ನಾಗಿ ಕಿವಿ ಕೇಳಿಸೋಕ್ಕೋಸ್ಕರ ಮಾಡೋದು. ಅಂದರೆ ಸ್ಪೀಕರ್ಸಿಂದ ಏನು ಸೌಂಡ್ ಜನ್ರೇಟ್ ಆಗುತ್ತೆ ಅದು ಚೆನ್ನಾಗಿ ಕೇಳಿಸ್ಬೇಕು ನಿಮಗೆ, ಏಕೋ ಇಲ್ದಲೆ ಎಲ್ಲ ಫ್ರೀಕ್ವೆನ್ಸೀಸು ಕ್ಲೀನಾಗಿ ಕೇಳಿಸ್ಬೇಕು, ಆ ಲೇಯರ್ಸ್ ಕೇಳಿಸ್ಬೇಕು. ಅದಕ್ಕೋಸ್ಕರ ಮಾಡೋವಂಥದ್ದು. ನಿಮಗೆ ಸೌಂಡ್ ಪ್ರೂಫಿಂಗ್ ಅಂದರೆ ಒಳಗಡೆ ಸೌಂಡ್ ಆಚೆ ಹೋಗ್ಬೋದು, ಆಚೆ ಸೌಂಡ್ ಒಳಗಡೆ ಬರಬಾರ್ದು. ಅದಕ್ಕೆ ಕಿಟಕಿಗಳೇನು ಇರಬಾರ್ದು. ಒಳ್ಳೆ ಹೋಮ್ ಥಿಯೇಟರ್ ಅಂದರೆ ಯಾವತ್ತಿದ್ರು, ಇತ್ತೀಚೆಗೆ ಆರ್ಕಿಟೆಕ್ಟ್ಸ್ಗಳು ಎಜುಕೇಟ್ ಆಗಿದ್ದಾರೆ. ಮೊದಲೆಲ್ಲ ಕಿಟಕಿಗಳ ಇಡೋರು. ನಿಮಗೆ ಥಿಯೇಟ್ರಿಗೆ ಹೋದರೆ, ಮಲ್ಟಿಪ್ಲೆಕ್ಸ್ಗೆ ಹೋದರೆ ಎಲ್ಲೂ ಕಿಟಕಿ ಕಾಣಿಸಲ್ಲ, ಫುಲ್ ಎಂಟಿ ರೂಮ್ ಇರುತ್ತೆ, ಒಂದೇ ಒಂದು ಡೋರ್ ಇರುತ್ತೆ. ಸೊ ಅದೇ ಥರ ಮನೆಯಲ್ಲೂ ಅಷ್ಟೇ ಹೋಮ್ ಥಿಯೇಟ್ರು ವಿತೌಟ್ ವಿಂಡೋಸ್ ಇರಬೇಕಾಗುತ್ತೆ. ಓಕೆ, ಸೊ ಇದು ಒಂದು 30 lakhs ಬಜೆಟಲ್ಲಿ ಮಾಡುವಂಥ ಒಂದು ಮಿಡ್ ರೇಂಜ್ ಅಂತ ಹೇಳ್ಬೋದು. ನಿಮ್ಮ ಒಂದು ಇದರಲ್ಲಿ ಒಂದು ಮಿಡ್ ರೇಂಜ್. ಓಕೆ, ಬೇಸಿಕಲಿ ನೀವು ಅಂದರೆ ಇವಾಗ ಒಂದು 5 lakhs ಬಜೆಟ್ ಇರುತ್ತೆ ಅವ್ರ ಹತ್ರ, ಒಂದು 10x12 ಜಾಗ ಇರುತ್ತೆ, ಆವಾಗ ಯಾವ ಥರ ಮಾಡ್ಬೋದು? ಇದು ಬಂದ್ಬಿಟ್ಟು 7.2.4 ಅಂತ ಕರಿತೀವಿ. 7.2.4 ಅಂದರೆ ಅಲ್ಲಿ 3 ಸ್ಪೀಕರ್ಸ್ ಇರುತ್ತೆ ಸ್ಕ್ರೀನ್ ಇದೆ. ಸರೌಂಡಲ್ಲಿ 4 ಇದೆ. ಸೊ 3 + 4 7 ಆಯಿತು. .2 ಅಂದರೆ 2 ಸಬ್ ವೂಫರು,
4 ಅಂದರೆ ಸೀಲಿಂಗಲ್ಲಿ 4 ಸ್ಪೀಕರ್ ಇರುತ್ತೆ, ಇದು 7.2.4. ನೀವು ಕಡಿಮೆ ಕೇಳಿದ್ರಲ್ಲ ಅಲ್ಲಿ 5.2.2 ಮಾಡ್ಬೋದು, ಇಲ್ಲ 5.1.2 ಅಂತ ಕರಿತೀವಿ. ಅಂದರೆ ಮುಂದೆ 3 ಸ್ಪೀಕರ್, ಸರೌಂಡಲ್ಲಿ 2, ಸಬೂಫರ್ 1 ಬರುತ್ತೆ, ಸೀಲಿಂಗಲ್ಲಿ 2 ಸ್ಪೀಕರ್ ಬರುತ್ತೆ. ಆವಾಗ ಏನಕ್ಕೆ ಅಂದರೆ ಇದು ಡೆಪ್ತ್ ಜಾಸ್ತಿ ಆದಷ್ಟು ನಿಮಗೆ ನಂಬರ್ ಆಫ್ ಸರೌಂಡ್ ಸ್ಪೀಕರ್ಸು ಜಾಸ್ತಿ ಆಗುತ್ತೆ. ಕಮ್ಮಿ ಇದ್ದಾಗ ಸರೌಂಡ್ ಸ್ಪೀಕರ್ಸ್ ಕಮ್ಮಿ ಇರುತ್ತೆ. ಆಮೇಲೆ ಕ್ವಾಲಿಟಿ ಆಫ್ ಇದೇನಿರುತ್ತೆ, ಈಗ ಚಿಕ್ಕ ರೂಮ್ ಸೈಜ್ಗೆ ಕ್ವಾಲಿಟಿ ಡ್ರಾಪ್ ಆಗುತ್ತೆ ಅಂದರೆ ಕ್ವಾಲಿಟಿ ತೀರಾ ಅಷ್ಟೊಂದು ಡ್ರಾಪ್ ಆಗಲ್ಲ. ಬಟ್ ದೂರ ಹೋದಾಗ ಏನಾಗುತ್ತೆ, ನಿಮಗೆ ಎವ್ರಿ 3 ಫೀಟ್ಗೆ ಅದು ವೇವ್ ಇರುತ್ತೆ. ಆ ವೇವ್ ಡ್ರಾಪ್ ಆದಾಗ ಡೆಸಿಬಲ್ ಲೆವೆಲ್ ಡ್ರಾಪ್ ಆಗುತ್ತೆ, ಆ ಸೆನ್ಸಿಟಿವಿಟಿ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಪವರ್ಫುಲ್ ಸ್ಪೀಕರ್ಸ್ ಇರಬೇಕು, ಅವಾಗ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಇವಾಗ ಅಂದರೆ ಇವಾಗಿನ ಮನೆಗಳಲ್ಲಿ ಅಕ್ಕಪಕ್ಕ ಗ್ಯಾಪ್ಸ್ ಕಡಿಮೆ ಇರುತ್ತೆ. ನೀವು ಆಗಲೇ ಒಂದು ಮಾತು ಹೇಳಿದ್ರೆ, ಈಗ ಸೌಂಡ್ ಆಚೆ ಹೋದರೆ ಇನ್ ಕೇಸ್ ಏನಾದ್ರು ಅವರು ಸೌಂಡ್ ಆಚೆ ಹೋಗುತ್ತೆ, ಅಕ್ಕಪಕ್ಕ ಅವ್ರು ಏನಾದ್ರು ಕಂಪ್ಲೇಂಟ್ ಮಾಡ್ತಾರೆ, ಈಗ ಸೌಂಡ್ ಪ್ರೂಫಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ಆಗುತ್ತೆ ಕಾಸ್ಟು? ಇಲ್ಲ ನಿಮಗೆ ಅಕ್ಕಪಕ್ಕದ ಮನೆಗೆ ಡಿಸ್ಟರ್ಬ್ ಆಗುವಷ್ಟು ಸೌಂಡ್ ಎಲ್ಲ ಲೀಕ್ ಆಗಲ್ಲ. ಇನ್ ಕೇಸ್ ಇವಾಗ ಅಟ್ಯಾಚ್ಡ್ ಆಗಿ ಇನ್ನೊಂದು ರೂಮ್ ಇದೆ ಪಕ್ಕದಲ್ಲಿ, ಆ ರೂಮಲ್ಲಿ ಆವಾಗ ಸ್ವಲ್ಪ ಕೇಳಿಸುತ್ತೆ ಅಷ್ಟೇ, ಅದಕ್ಕೆ ಹೇಳಿದೆ. ಬಟ್ ಇದಕ್ಕೆ ಇಲ್ಲಿ ಮಾಡೋದೆಲ್ಲ ಅಕಾಸ್ಟಿಕ್ ಟ್ರೀಟ್ಮೆಂಟು. ನಿಮ್ಗೆ ರಬ್ಬರ್ ಗ್ಯಾಸ್ಕೆಟ್ ಥರ ಎಲ್ಲ ಬರುತ್ತೆ. ಲೀಕ್ ಆದರೂ ನಿಮ್ಗೆ ಇವಾಗ ಥಿಯೇಟರ್ ಆಚೆ ಕಡೆ ನಿಂತ್ಕೊಂಡಾಗ ಡೋರ್ ಕ್ಲೋಸ್ ಆಗಿದ್ದಾಗ ಒಳಗಡೆ ಆಚೆ ಎಷ್ಟು ಕೇಳಿಸ್ತಿರುತ್ತೆ ಅದಕ್ಕಿಂತ ಕಡಿಮೆನೇ ಕೇಳಿಸುತ್ತೆ. ಓಕೆ, ಸೊ ಆ ಥರ ಪಕ್ಕದ ಮನೆಗೆಲ್ಲ ಇರಿಟೇಟ್ ಆಗೋ ಥರ ಇದಾಗೋ ಥರ ಏನಿಲ್ಲ, ಆ ಥರ ಸಮಸ್ಯೆ ಇಲ್ಲ, ಆ ಥರ ಸಮಸ್ಯೆ ಏನಿರಲ್ಲ. ಓಕೆ, ಇವಾಗ ನಿಮ್ಮ ಕಡೆಯಿಂದ ಅಂದರೆ ಇವಾಗ ಕಸ್ಟಮರ್ಸ್ ಬರ್ತಾರೆ, ಅವ್ರಿಗೆ ನಿಮ್ಮ ಕಡೆಯಿಂದ ಏನೇನು ಸವಲತ್ತು ಕೊಡ್ತೀರಾ ನೀವು? ನಾವು ಎಂಟಿ ರೂಮ್ ಕೊಟ್ಟರೆ ವಿಲ್ ಫಿಲ್ ವಿತ್ ಎವ್ರಿಥಿಂಗ್. ಓಕೆ, ಸೊ ನೀವು ಎಂಟಿ ರೂಮ್ ಜಾಗ ಕೊಟ್ಟರೆ ನಿಮಗೆ ಅಕಾಸ್ಟಿಕ್ಸು, ಎಲೆಕ್ಟ್ರಾನಿಕ್ಸು, ಕಾರ್ಪೆಟಿಂದ ಇರ್ಬೋದು, ಸ್ಟೇಜ್ ಇರ್ಬೋದು, ಇಲ್ಲ ಸೀಟಿಂಗ್ ಆಗಿರ್ಬೋದು ಎಲ್ಲ ಮಾಡಿಕೊಡ್ತೀವಿ. ಸೊ ಪೇಮೆಂಟ್ ಆಪ್ಷನ್ಸ್ ಏನಾದ್ರು ಕೊಡ್ತೀರಾ ಅವ್ರಿಗೆ? ಪೇಮೆಂಟ್ ಆಪ್ಷನ್ಸು ಎಲ್ಲ ಮಾಮೂಲಿ ಟ್ರಾನ್ಸ್ಫರ್ಸ್ ಇರುತ್ತೆ. ಸೊ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಇವಾಗ ಬಟ್ ಅಡ್ವಾನ್ಸ್ ಟ್ರಾನ್ಸ್ಫರ್ ಇರುತ್ತೆ. ಓಕೆ, ಇನ್ ಕೇಸ್ ನೀವು 1 CR ಇರುತ್ತೆ ನಿಮ್ಮ ಬಜೆಟ್, ಅವರು ಹೇಳಿರ್ತಾರೆ ಅದನ್ನ 1 CR ಅವರೆಲ್ಲ ಇಮಿಡಿಯೇಟಾಗಿ ಕೊಟ್ಬಿಡ್ತಾರೆ. ನೀವು ಹೇಳ್ತಿರೋ ನಂಗೆ ಅರ್ಥ ಆಯಿತು. ಕೆಲವು ಬ್ಯಾಂಕ್ ಟೈಅಪ್ ಇದೆ, ಆ ಬ್ಯಾಂಕ್ ಟೈಅಪ್ ಇದ್ದಾಗ ಕ್ರೆಡಿಟ್ ಕಾರ್ಡ್ ಥ್ರೂ ಪೇ ಮಾಡ್ಬೋದು. ಅದೆಲ್ಲ ರಫ್ಲಿ ಒಂದು 3 lakh 4 lakh ಒಳಗಡೆ ಅದು ಮುಗಿದೋಗುತ್ತೆ. ನಿಮ್ಗೆ ಹೈಯರ್ ಎಂಡ್ ಹೋಗ್ತಾ ಅವ್ರು ಯಾವುದು ಇದಕ್ಕೆ ಆಪ್ಟ್ ಮಾಡೋಕ್ಕೋಗಲ್ಲ. ಓಕೆ, ಸೊ ನೋಡೋರಲ್ಲ ವೀಕ್ಷಕರೇ, ನಮ್ಮ ಈ ಒಂದು ಹೋಮ್ ಥಿಯೇಟರ್ ಯಾವ ರೀತಿ ಮಾಡ್ಬೋದು, ಎಷ್ಟು ಬಜೆಟಲ್ಲಿ ಆಗುತ್ತೆ, ಯಾವ ಹೈ ಎಂಡಕ್ಕೆ ತೊಗೊಂಡೋಗ್ಬೋದು ಅಂತ ಎಲ್ಲನೂ ನಮಗೆ ಮಾಲೀಕರಾದಂತಹ ಆದರ್ಶ ಅವರು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ಆದರ್ಶ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.